ಈ ಥರ ಹಚ್ಚಿ ಈ ಸುಟ್ಟ ಮೇಲೆ ತಿರುವಿ ಹಾಕ್ಬೇಕು ನೋಡ್ರಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೆತ್ತೆ ನಾದ್ಕೋಬೇಕು ನೋಡ್ರಿ. ನಾವೆಷ್ಟು ನಾದ್ತೀವಿ ಅಂದ್ರೆ ರೊಟ್ಟಿ ಅಷ್ಟು ಸ್ಮೂತಾಗಿ ಬರ್ತಾವೆ ನೋಡ್ರಿ. ಆಮೇಲೆ ಜೋಳದ ರೊಟ್ಟಿ ಈ ಥರ ರೆಡಿ ಆಯ್ತು ನೋಡ್ರಿ. ನಿಮಗೂ ಯಾರ್ಯಾರಿಗೆ ಇಷ್ಟ ಈ ಪಲ್ಯನ ಈ ಶೇಂಗಾ ಪುಡಿ ಏನು ತೊಗೊಂಡಿದ್ವಲ್ರಿ ಇದನ್ನು ಈ ಥರ ಮೇಲೆ ಹಾಕಿ ಅರ್ಧ kg ಆಗಷ್ಟು ಚೌಳಿಕಾಯಿನ ಈ ಥರ ನೀಟಾಗಿ ತೊಳೆದು ಸೋಸಿ ಇಟ್ಕೊಂಡು ನೋಡ್ರಿ. ಶರಣ್ರಿ ಎಲ್ಲ ನಮ್ಮ ಕನ್ನಡ ಮಂದಿಗೆ. ನಾವು ನೋಡ್ರಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಚೌಳಿಕಾಯಿ ಪಲ್ಯ ರೊಟ್ಟಿ ಮಾಡೋದು ಹೆಂಗಂತ ತೋರ್ಸಕತ್ತೀನಿ. ಇದಕ್ಕೆ ನಾನು ಚೌಳಿಕಾಯಿ ಪಲ್ಯ ಮಾಡೋದಕ್ಕೆ ನಾ ಏನೇನು ತೊಗೊಂಡಿನ ಅಂತ ತೋರಿಸ್ತೀನಿ ಬರ್ರಿ. ಮೊದಲು ನೋಡ್ರಿ ನಾನು ಒಂದು ಅರ್ಧ kg ಆಗಷ್ಟು ಚೌಳಿಕಾಯಿನ ಈ ಥರ ನೀಟಾಗಿ ತೊಳೆದು ಸೋಸಿ ಇಟ್ಕೊಂಡು ನೋಡ್ರಿ. ಇದನ್ನು ಮಾಡೋಕ್ಕೆ ಮೊದಲು ನಾನು ಒಂದೆರಡು ಉಳ್ಳಾಗಡ್ಡಿ ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡೀನಿ. ಅದೇ ಥರ ಒಂದು ಟೊಮೊಟೊ, ಒಂದು ಸ್ವಲ್ಪ ಕರಿಬೇವು ತೊಗೊಂಡೀನಿ. ಸಾಸಿವೆ, ಜೀರಿಗೆ, ಉಪ್ಪು, ಖಾರ, ಅರಿಶಿನ. ಇದೇನಾದಲ್ರಿ ಇದು ಶೇಂಗಾದ ಪುಡಿ ನೋಡ್ರಿ. ಇದನ್ನು ಶೇಂಗಾನ ಹುರಿದು ಆಮೇಲೆ ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ನೋಡ್ರಿ. ನಾವು ಉತ್ತರ ಕರ್ನಾಟಕದ ಅಡುಗೆ ಒಳಗೆ ಇದನ್ನು ಹಾಕ್ಲಾರ್ದೆ ನಾವು ಯಾವುದೇ ಒಂದು ತರಕಾರಿ ಐಟಮ್ ಮಾಡಲ್ಲ ನೋಡ್ರಿ. ಇದನ್ನು ಹಾಕಿದ್ರೆ ಭಾಳ ಟೇಸ್ಟ್ ಆಗುತ್ತೆ. ಅದೇ ಥರ ಇದನ್ನು ಮಾಡೋಕ್ಕೆ ಎಣ್ಣೆ ತೊಗೊಂಡು ನೋಡ್ರಿ. ಇದನ್ನು ಯಾವ ಥರ ಮಾಡೋದಂತ ನೋಡೋಣ ಬರ್ರಿ ಫ್ರೆಂಡ್ಸ್. ಈ ಚೌಳಿಕಾಯಿ ಪಲ್ಯ ಮಾಡೋಕ್ಕೆ ನೋಡ್ರಿ ಫಸ್ಟ್ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಡ್ತೀನಿ ನೋಡ್ರಿ. ಈ ಕಡಾಯಿ ಇಟ್ಟು ಈ ಚೌಳಿಕಾಯಿನ ತೊಗೊಂಡಿದ್ವಲ್ರಿ ನಾವು ಇದನ್ನು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಬೇಕು ನೋಡ್ರಿ. ನೀಟಾಗಿ ಹುರ್ಕೋಬೇಕು ಇವನ್ನ. ಈಗ ನಾನು ಇವನ್ನ ಕಡಾಯಿ ಒಳಗೆ ಹಾಕೋತೀನಿ ನೋಡ್ರಿ. ಕಂಪ್ಲೀಟಾಗಿ ನೀವು ತೊಳೆದು ಸೋಸಿ ಇದ್ರೊಳಗೆ ಈ ಥರ ನೀರಿನ ಅಂಶ ಏನೂ ಇರಬಾರ್ದು ನೋಡ್ರಿ. ಅಷ್ಟು ಆರಿಸಿ ಆಮೇಲೆ ಇದನ್ನು ಎಣ್ಣೆ ಒಳಗೆ ಹುರ್ಕೋಬೇಕು ನೋಡ್ರಿ. ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಬಿಡಿ. ಸ್ವಲ್ಪ ಒಂದು 2 ಸ್ಪೂನ್ನಷ್ಟು ಎಣ್ಣೆ ಹಾಕತ್ತೀನಿ ನೋಡ್ರಿ. ನಾನು ಎಣ್ಣೆ ಒಳಗೆ ಚೆಂದ ಕೆಂಪಾಗಿ ಇವನ್ನ ಹುರ್ಕೋಬೇಕು ನೋಡ್ರಿ, ಅಂದರೆ ಟೇಸ್ಟ್ ಬರುತ್ತೆ. ರೊಟ್ಟಿ ಜೊತೆಗೆ ಭಾರಿ ಮಸ್ತ್ ಆಗುತ್ತೆ ನೋಡ್ರಿ ಇದು ಪಲ್ಯ. ನಮ್ಮ ಕಡೆ ನಾವು ಇದು ಚೌಳಿಕಾಯಿ ಅಂತೀವ್ರಿ. ನಿಮ್ಮ ಸೈಡ್ ಇದನ್ನು ಏನಂತೀರಿ ಅಂತ ಕಮೆಂಟ್ ಮಾಡಿ ತಿಳಿಸ್ತೀವಿ ಫ್ರೆಂಡ್ಸ್. ಈಗ ನೋಡ್ರಿ ಇವು ರೆಡಿ ಆಗ್ಯಾವ ನೋಡ್ರಿ. ಈ ಥರ ಸ್ವಲ್ಪ ಕೆಂಪು ಬಣ್ಣ ಉರೋ ಥರ ಚೆಂದ ಉರಿಬೇಕು ನೋಡ್ರಿ ಇವನ್ನ ಎಣ್ಣೆ ಒಳಗೆ. ಈಗ ಇದನ್ನು ರೆಡಿ ಆಗ್ಯಾವ. ಇವನ್ನ ಒಂದು ಪ್ಲೇಟಿಗೆ ಹಾಕೊಂತೀನಿ ನೋಡ್ರಿ ನಾನೀಗ. ಈಗ ನಾನು ಅದೇ ಕಡಾಯಿಗೆ ಇನ್ನೂ 1-2 ಸ್ಪೂನು ಎಣ್ಣೆ ಹಾಕೋಕತ್ತೀನಿ ನೋಡ್ರಿ. ಈಗ ಒಗ್ಗರಣೆ ಹಾಕೋಕು ಎಣ್ಣೆ ಕಾಯ್ದದ. ಇವಾಗ ಸಾಸಿವೆ ಜೀರಿಗೆ ಹಾಕ್ತೀನಿ ನೋಡ್ರಿ. ನೆಕ್ಸ್ಟ್ ಕರಿಬೇವು. ಇದಾದ ನಂತರ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಈರುಳ್ಳಿ ಸೇರಿಸ್ಕೊಳ್ಳೋಂತ. ಸ್ವಲ್ಪ ಈರುಳ್ಳಿ ಈಗ ಕಲರ್ ಚೇಂಜ್ ಆಗತ್ತಾನೆ ಸ್ವಲ್ಪ ಫ್ರೈ ಆಗಲಿ. ಈಗ ಟೊಮೊಟೊ ಸೇರಿಸ್ಕೊಳ್ಳೋಣ. ಇವೆರಡು ಸ್ವಲ್ಪ ಮೆತ್ತಗೆ ಫ್ರೈ ಆಗಿದೆ ಫಸ್ಟ್. ಈಗ ಈರುಳ್ಳಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗ್ಯಾವ ನೋಡ್ರಿ. ಇವಾಗ ನಾವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೋರಿ ನೀವು ಎಷ್ಟೆಷ್ಟು ಖಾರ ಉಣ್ತೀರಂತ. ಅಚ್ಚ ಖಾರದ ಪುಡಿ, ಅರಿಶಿಣದ ಪುಡಿ. ನಾ ಇಲ್ಲಿ ಹಳ್ಳು ಉಪ್ಪು ಹಾಕಕತ್ತೀನಿ. ನೀವು ಸಣ್ಣ ನುಗ್ಸ್ಬೇಕಿದ್ರೆ ಸೇರಿಸ್ಬೋದು. ಈ ಮೂರನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ಇವೇನು ಹುರ್ಕೊಂಡು ಇಟ್ಕೊಂಡಿದೀವಲ್ರಿ ಈ ಚೌಳಿಕಾಯಿನ ಇದ್ರಲ್ಲಿ ಹಾಕಂಬ್ರಿ. ಹಾಕಿ ಈಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬೇಕು ನೋಡ್ರಿ. ಅಂದರೆ ಈ ಚೌಳಿಕಾಯಿ ಇನ್ನೊಂದು ಸ್ವಲ್ಪ ಮೆತ್ತ ಕುದಿಬೇಕ್ರಿ. ನೀರು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಬಿಡ್ತೀನಿ ನೋಡ್ರಿ ಲಿಡ್ನ. 1-2 ನಿಮಿಷ ಬೇಯಿಸಿ ಆಮೇಲೆ ತೆಗಿಯೋಣ.
ಇವಾಗ ಚೌಳಿಕಾಯಿ ಪಲ್ಯ ಕುದಿಯಕತ್ತದ ನೋಡ್ರಿ. ಲಾಸ್ಟಲ್ಲಿ ನಾವು ಈ ಶೇಂಗಾ ಪುಡಿ ಏನು ತೊಗೊಂಡಿದ್ವಲ್ರಿ ಇದನ್ನ ಈ ಥರ ಮ್ಯಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಈ ಥರ ಮಿಕ್ಸ್ ಮಾಡಿ ಇನ್ನೂ 1-2 ನಿಮಿಷ ಕುದಿಯಕ್ಕೆ ಬಿಡೋಣ್ರಿ. ಈ ಪುಡಿ ಎಲ್ಲ ಅದ್ರ ಜೊತೆ ಹೊಂದ್ಕೋಬೇಕಲ್ರಿ. ಒಂದೆರಡು ನಿಮಿಷ ಕುದಿಲ್ರಿ. ಇವಾಗ ಚೌಳಿಕಾಯಿ ಪಲ್ಯ ರೆಡಿ ಆಯಿತು. ಅಷ್ಟೊತ್ತರಲ್ಲಿ ನಾವು 1-2 ಬಿಸಿ ರೊಟ್ಟಿ ಮಾಡ್ಕೊಂಡ್ಬಿಡೋಣ ರೀ. ಈಗ ರೊಟ್ಟಿ ಮಾಡೋಕ್ಕೆ ಹಿಟ್ಟನ್ನ ಈ ಥರ ಸೋಸ್ಕೊಂಡು ಇದನ್ನು ಸ್ವಲ್ಪ ಒಣ ಹಿಟ್ಟು ಈ ಥರ ತೆಗಿಬೇಕು ನೋಡ್ರಿ. ರೊಟ್ಟಿಗೆ ಹಚ್ಚಬೇಕಾಗುತ್ತಿದ್ದು ಮೇಲೆ ನಾನು ತೆಗೆಯುತ್ತೀನಿ. ನಮ್ಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು ಹಿಟ್ಟನ್ನು ಈ ಥರ ಒಂದು ಒಳ್ಳೆ ಥರ ಮಾಡಿಕೊಂಡು ಇವಾಗ ನಾವು ಇಲ್ಲಿ ಬಿಸಿನೀರು ಕಾಸಿ ಇಟ್ಕೊಂಡಿದ್ರಿ. ಈ ಬಿಸಿನೀರನ್ನು ಇದರಲ್ಲಿ ಹಾಕ್ತೀವಿ ನೋಡ್ರಿ ಫ್ರೆಂಡ್ಸ್. ಬಿಸಿನೀರು ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ನೋಡ್ರಿ. ಅಂದ್ರೆ ಬಡಿತೀವಲ್ರಿ ಇಟ್ಟು ಈ ಥರ ನೀರು ಹರಿದೋಗೋ ಚಾನ್ಸಸ್ ಇರ್ತಾವ್ರಿ. ನೋಡಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇರುತ್ತೆ, ಕೈ ಸುಡುತ್ತಾ. ಈ ಥರ ಹಿಟ್ಟು ನಾದ್ಕೋಬೇಕು ನೋಡ್ರಿ. ಸ್ವಲ್ಪ ಮತ್ತೆ ಮೇಲೆ ನೀರಾಕಿ ಚಂದ ಮೆತ್ತೆ ನಾದ್ಕೋಬೇಕು ನೋಡ್ರಿ. ನಾವೆಷ್ಟು ನಾದ್ತೀವಿ ಅಂದ್ರೆ ರೊಟ್ಟಿ ಅಷ್ಟು ಸ್ಮೂತಾಗಿ ಬರ್ತಾವೆ ನೋಡ್ರಿ. ನಾದ್ಕೊಂಡು ಯಾವ ಥರ ಮಾಡೋದಂತ ತೋರಿಸ್ತೀನಿ ಬರ್ರಿ. ಈಗ ಹಿಟ್ಟು ರೆಡಿ ಆಯ್ತು ನೋಡ್ರಿ. ಈ ಥರ ಸ್ವಲ್ಪ ಇಟ್ಟು ಕೆಳಗೆ ಹಾಕ್ಕೊಂಡು ಮಡಿಬೇಕು ನೋಡ್ರಿ. ಈ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಇದನ್ನ ಹಂಚಿ ಕಾಯಿಟ್ಟಿದ್ದೀನಿ. ಯಾವ ಥರ ಸುಡೋದಂತ ತೋರಿಸ್ತೀನಿ ಬರ್ರಿ. ಈ ಥರ ರೊಟ್ಟಿ ಹಾಕಿ ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆನ ನೀರಲ್ಲಿ ಅದ್ದಿ ತಣ್ಣೀರು ಹಚ್ಬೇಕು ನೋಡ್ರಿ. ಇದು ರೊಟ್ಟಿಗೆ ಈ ಥರ ಹಚ್ಚಿ ಈ ಸುಟ್ಟ ಮೇಲೆ ತಿರುವಿ ಹಾಕ್ಬೇಕು ನೋಡ್ರಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ ನೋಡ್ರಿ. ರೊಟ್ಟಿ ಇದನ್ನ ತಿರುವಿ ಹಾಕ್ಬೇಕು ನೋಡ್ರಿ. ಇವಾಗ ನೋಡ್ರಿ ಈ ಥರ ಬೆಂದದ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ರಿ ರೊಟ್ಟಿ. ನೀವು ಒಂದ್ಸಲ ಟ್ರೈ ಮಾಡ್ರಿ. ರೊಟ್ಟಿ ಜೊತೆ ಚೌಳಿಕಾಯಿ ಪಲ್ಯ ಮಸ್ತ್ ಕಾಂಬಿನೇಷನ್ ಆಗುತ್ತೆ ನೋಡ್ರಿ. ಚೌಳಿಕಾಯಿ ಅಷ್ಟೇ ಅಲ್ರಿ, ಯಾವ ತರಕಾರಿ ಮಾಡಿದ್ರು ಜೋಳದ ರೊಟ್ಟಿ ಜೊತೆ ಭಾರಿ ಸಕ್ಕಾಗ್ತಾವ್ರಿ. ಚಪಾತಿ ಪೂರಿ ಇಂಥವೆಲ್ಲ ತಿಂದು ಜಾಸ್ತಿ ಆಗುತ್ತಂದ್ರೆ ರೊಟ್ಟಿ ಮಾಡಿ ನೀವು ಒಂದ್ಸಲ. ಈ ಬಡದ ರೊಟ್ಟಿ ಅದ್ರ ಭಾಳ ಟೇಸ್ಟ್ ಆಗ್ತಾವೆ ನೋಡ್ರಿ ಕೈಲಿಂದ ಬಡಿದ್ರೆ. ಫೈನಲಿ ಚೌಳಿಕಾಯಿ ಪಲ್ಯ ಆಮೇಲೆ ಜೋಳದ ರೊಟ್ಟಿ ಈ ಥರ ರೆಡಿ ಆಯ್ತು ನೋಡ್ರಿ. ನಿಮಗೂ ಯಾರ್ಯಾರಿಗೆ ಇಷ್ಟ ಈ ಪಲ್ಯನ ಒಂದ್ಸಲ ಟ್ರೈ ಮಾಡಿರಿ. ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಅದೇ ಥರ ಈ ಚೌಳಿಕಾಯಿ ನಿಮ್ಮ ಸೈಡ್ ಏನಂತೀರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಬಾಯ್.